ನಾನು ಇವತ್ತು ಡೆಸರ್ಟ್ ಮಾಡ್ತಾಯಿದ್ದೀನಿ. ನಾನು ಈಗ ಕಸ್ಟರ್ಡ್ ರೆಡಿ ಮಾಡಿಕೊಂಡು ಇವಾಗ ಇದಕ್ಕೆ ಆ್ಯಪಲ್ ಹಾಕಿ ಫ್ರಿಡ್ಜಲ್ಲಿ ಇಟ್ಟು ತೊಗೊಂಡಿದ್ದೀನಿ. ಇದಕ್ಕೆ ಇವಾಗ ನಾನು ಬಾಳೆಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ. ಯಾಕೆಂದರೆ ಬಾಳೆಹಣ್ಣನ್ನ ಯಾವಾಗಲೂ ಫ್ರಿಡ್ಜಲ್ಲಿ ಇಡಬಾರ್ದು. ಹಾಗಾಗಿ ನಾನು ಇವಾಗ ಕಸ್ಟರ್ಡ್ನ ಫ್ರಿಡ್ಜಿಂದ ತೆಗೆದಿರೋದ್ರಿಂದ ಇದನ್ನು ಆಚೆ ತೊಗೊಂಡಿದ್ದೀನಿ. ಇದಕ್ಕೆ ದ್ರಾಕ್ಷಿ ಹಾಕ್ಕೊಂಡಿದ್ದೀನಿ, ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದು ಮ್ಯಾಂಗೋ ಕಟ್ ಮಾಡಿ ಕಸ್ಟರ್ಡ್ಗೆ ಹಾಕ್ಕೊಂಡಿದ್ದೀನಿ. ಈಗ ನಾನು ಐಸ್ ಕ್ರೀಮ್ ತೊಗೊಂಡಿದ್ದೀನಿ, ಫಲೂದಾ ತೊಗೊಂಡಿದ್ದೀನಿ, ಚಿಯಾ ಸೀಡ್ಸ್ ತೊಗೊಂಡಿದ್ದೀನಿ. ಇದನ್ನು ನೀರಲ್ಲಿ 2 hours ನೆನೆಸಿದ್ದೀನಿ. ಡೆಕೋರೇಷನ್ಸ್ಗೆ ವೇಫರ್ಸ್ ತೊಗೊಂಡಿದ್ದೀನಿ. ನೋಡಿ, ಇವಾಗ ಒಂದೊಂದೇ ಹಾಕ್ತಾ ಹೋಗೋಣ. ಇವಾಗ ನೋಡಿ, ಈ ಅಂಬ್ರೆಲ್ಲ ಇಟ್ಟಿರೋದ್ರಿಂದ ಆಮೇಲೆ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಹಾಗಾಗಿ ಬನಾನಾ ಕೆಳಗಡೆ ಇಟ್ಬಿಟ್ಟು ಅದಕ್ಕೆ ಫಿಕ್ಸ್ ಮಾಡಿದ್ದೀನಿ. ಇವಾಗ ನಾನು ಮ್ಯಾಂಗೋ ಹಾಕ್ತೀನಿ. ಒಂದು ಲೇಯರು ಮ್ಯಾಂಗೋ ಹಾಕ್ತಾಯಿದ್ದೀನಿ. ಇನ್ನೊಂದು ಲೇಯರ್ಗೆ ಬನಾನಾ ಹಾಕೋಣ. ಬನಾನಾ ಆಮೇಲೆ ಗ್ರೇಪ್ಸು ಹಾಕ್ತಾಯಿದ್ದೀನಿ. ಇವಾಗ ಈ ಅಂಬ್ರೆಲ್ಲನ ಹೀಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಪೊಸಿಷನ್ ನೋಡಿಕೊಂಡು ಅದನ್ನು ಶಿಫ್ಟ್ ಮಾಡಿಕೊಂಡ್ರೆ ಆಯಿತು. ಇವಾಗ ಆ್ಯಪಲ್ ಹಾಕ್ಕೊಳ್ಳೋಣ. ಆ್ಯಪಲ್ ಬೇಕಾದ್ರೆ ಹಾಕ್ಕೋಬೋದು. ಈಗ ನಾನು ಚಿಯಾ ಸೀಡ್ಸ್ ಇರೋದ್ರಿಂದ ಚಿಯಾ ಸೀಡ್ಸ್ ಹಾಕ್ಕೊಳ್ತೀನಿ. ಚಿಯಾ ಸೀಡ್ಸು ಭಾಳ ಒಳ್ಳೆಯದು, ಹಾಗಾಗಿ ಚಿಯಾ ಸೀಡ್ಸ್ ಹಾಕ್ತಾಯಿದ್ದೀನಿ. ಇದಾದಮೇಲೆ ಈಗ ಆ್ಯಪಲ್ ಹಾಕ್ಕೊಳ್ತೀನಿ. ಆ್ಯಪಲ್ ಕಸ್ಟರ್ಡ್ ಇದೆ, ಹಾಗಾಗಿ ಆ್ಯಪಲ್ ಕಸ್ಟರ್ಡ್ ಹಾಕ್ಕೋತಾ ಇದ್ದೀನಿ. ನೋಡಿ, ಇವಾಗ ನಾನು 3 ಕಲರ್ ಹಾಕಿದ್ದೀನಿ. ಈಗ ಚಿಯಾ ಸೀಡ್ಸು ಕಾಣ್ತಾ ಇದೆ. ಈಗ ನೋಡಿ ಈ ಥರ. ಇವಾಗ ಇದ್ರ ಮೇಲೆ ನಾನು ಫಲೂದಾ ಹಾಕ್ಕೊಳ್ತೀನಿ. ಎಷ್ಟು ಬೇಕೋ ಅಷ್ಟು ಫಲೂದಾ ಹಾಕ್ಕೊಳ್ಳೋಣ. ಫಲೂದಾ ಹಾಕ್ಕೊಂಡಿದ್ದೀನಿ. ಇವಾಗ ವೇಫರ್ಸ್ ಫಿಕ್ಸ್ ಮಾಡ್ಕೊಳ್ಳೋಣ. ನಮಗೆ ಯಾವ ಥರ ಬೇಕೋ ಆ ಥರ ಕೋನಿಂದ ಬೇಕಾದರೂ ಮಾಡ್ಕೋಬೋದು, ಇಲ್ಲ ನಾವು ಫ್ಲೋರ್ಗೆ ಶುಗರ್ ಸಲ್ಯೂಷನ್ ಹಾಕ್ಕೊಂಡು ಅದು ಡ್ರೈ ಆದಮೇಲೆ ತೊಗೋಬೋದು. ನೋಡಿ ಈ ಥರ. ಇದಾದಮೇಲೆ ನಾವು ಅಂಬ್ರೆಲ್ಲನ ಯಾವ ಪೊಸಿಷನ್ ಬೇಕೋ ಅದಕ್ಕೆ ಸೆಟ್ ಮಾಡ್ಕೋಬೇಕಾಗತ್ತೆ. ಈಗ ನಮಗೆ ಇದು ರೆಡಿಯಾಗಿದೆ, ಪುಡ್ಡಿಂಗ್ ರೆಡಿಯಾಗಿದೆ. ಇವಾಗ ನಾವು ಐಸ್ ಕ್ರೀಮ್ ಹಾಕ್ಕೊಳ್ಳೋಣ. ನಾನೀಗ ಸ್ವಲ್ಪ ವೆನಿಲಾ ಐಸ್ ಕ್ರೀಮ್ ಹಾಕ್ತಾಯಿದ್ದೀನಿ. ಮನೆಯಲ್ಲೇ ಭಾಳ ಕಡಿಮೆ ಖರ್ಚಲ್ಲಿ ಈ ಪುಡ್ಡಿಂಗ್ನ ನಾವು ರೆಡಿ ಮಾಡ್ಕೋಬೋದು. ಇವಾಗ ನೋಡಿ, ಇವಾಗ ಐಸ್ ಕ್ರೀಮ್ ಫಲೂದಾ ಡೆಸರ್ಟ್ ರೆಡಿಯಾಗಿದೆ. ಇದು ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ.